RCB ಅಭಿಮಾನಿಗಳಿಗೆ RCB ಮ್ಯಾನೇಜ್ಮೆಂಟ್ ಬಿಗ್ ಶಾಕ್ ಕೊಟ್ಟಿದೆ. ನಿನ್ನೆಯಿಂದಲೂ ಕೂಡ ಬಿಡ್ಡಿಂಗ್ನಲ್ಲಿ ಸ್ಟಾರ್ ಆಟಗಾರರ ಕಡೆ ಮುಖವನ್ನು ಮಾಡದಂತಹ RCB ತಂಡ ಇವತ್ತು ಕೂಡ ಕಳೆದ ಸೀಸನ್ನ ಸ್ಟಾರ್ ಆಟಗಾರ ಹೊಡಿಬಡಿ ದಾಂಡಿಗ ಆಲ್ರೌಂಡ್ ಆಟಗಾರ ವಿಲ್ ಜಾಕ್ಸ್ ಅವರನ್ನ ಕೈ ಬಿಟ್ಟಿದೆ. ಯಾವುದೇ ರೀತಿಯಲ್ಲೂ ಕೂಡ ಅವರನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗಿಲ್ಲ. RTM ಆಪ್ಷನ್ ಇದ್ರೂ ಕೂಡ ಆ ಒಂದು ಆಪ್ಷನ್ ಅನ್ನು ಕೂಡ RCB ತೆಗೆದುಕೊಂಡಿಲ್ಲ. ಬೆಂಗಳೂರಿನಿಂದ ಕೈ ಜಾರಿ ಈಗ ವಿಲ್ ಜಾಕ್ಸ್ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಈ ಸಲ ಕಪ್ ಹೋಯ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಟ್ರೋಲ್ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂತಂದರೆ ವಿಲ್ ಜಾಕ್ಸ್ ಕಳೆದ ಬಾರಿ ಸ್ಫೋಟಕ ಆಟವನ್ನು ಆಡಿ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟಿಸಿದ್ರು. ಈ ಬಾರಿ ವಿಲ್ ಜಾಕ್ಸ್ ಅವರನ್ನು ತೆಗೆದುಕೊಳ್ಳುತ್ತೆ RCB ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಕಾಯ್ತಾ ಇದ್ರು ಅಭಿಮಾನಿಗಳು. ಆದರೆ ಶಾಕ್ ಎದುರಾಗಿರುವಂಥದ್ದು. ವಿಲ್ ಜಾಕ್ಸ್ ಬದಲಿಗೆ ಮುಂಬೈನಲ್ಲೇ ಆಡ್ತಾ ಇದ್ದಂತಹ ಆಟಗಾರ ಟಿಮ್ ಡೇವಿಡ್ರನ್ನ ಈಗ 3 ಕೋಟಿ ಕೊಟ್ಟು RCB ತಂಡ ಖರೀದಿಸಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ, RCB ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಎಲ್ಲರಲ್ಲೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಕೆಲವೊಂದು ಗುಡ್ ಪಿಕ್ಸನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ವಿಲ್ ಜಾಕ್ಸ್ ಅವರನ್ನ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಭಿಮಾನಿಗಳು ತೀವ್ರ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ RCB ಮ್ಯಾನೇಜ್ಮೆಂಟ್ ಏನು ಸಮಜಾಯಿಸಿ ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.